ಏನಕ್ಕೆ ಬಾಟ್ಲಿ ಇಟ್ಕೊಂಡಿದ್ಯಲ್ಲ? ಏನಕ್ಕೆ? ಅಮ್ಮ, ನನ್ನ ಗಂಡ ಜಮೀನು ಮಾರಕ್ಕೆ ಒಪ್ಪಕ್ಕಿಲ್ಲ. ಅದು ಗೊತ್ತಿರೋದೇ ನೀನಿಯ, ಎಷ್ಟು ಹೇಳಿದ್ರು ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವು ಥರ ಮಾಡ್ತಾನೆ. ಅದಕ್ಕೆ ನೀನಿಯ ನೋಡು, ಅವನ ಹೆಸರಿನಾಗೆ ತಾನೇ ಜಮೀನು ಇರೋದು. ನನ್ನ ಹೆಸರಿನಾಗಿದ್ದರೆ ಒಂದು ಗತಿ ಮಾಡ್ತಾ ಇದ್ದೆ, ನನ್ನ ಹೆಸರಿನಾಗಿಲ್ಲ ಇರೋದೆಲ್ಲ ನನ್ನ ಗಂಡನ ಹೆಸರಿನಾಗೆ ತಾನೇ ಇರೋದು. ಅದಕ್ಕೆ ನೀನಿಯ ನನ್ನ ಗಂಡನ ಹೆಸರಿನಾಗಿರ್ಬೇಕಾದ್ರೆ ನಾನು ಯಾಕಮ್ಮ ಅವನಿಗೆ ನೈಸ್ ಮಾಡಿಬಿಟ್ಟು ನಾನೇನಿಯ ಮಾರಕ್ಬಾರ್ದು, ಶಾನೆ ಮಾರಕ್ಕಿಲ್ಲ. ಒಬ್ಬರನ್ನ ಜಮೀನು ನೋಡೋಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಗೊತ್ತವ್ರೆ ನಿನ್ನ ಗಂಡ ಮಾರಕ್ಕಿಲ್ಲ ಅಂತ ಹೇಳಿದ್ನಲ್ಲೇ, ಅದನ್ನೇ ಕಣಮ್ಮ ಹೇಳಿದ್ದು, ಮಾರಬಾರ್ದು ಅಂತ ಹೇಳೋನೆ. ಆದರೆ ನಾನು ಮಾರ್ತೀನಿ ನೋಡು. ಎಣ್ಣೆ ಬಾಟ್ಲು ನನ್ನ ಗಂಡನ ಚೆನ್ನಾಗಿ ಕುಡಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಸೈನ್ ಹಾಕಿಸ್ತೀನಿ ಕಣಮ್ಮ. ಇನ್ನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಈ ಬಾಳು ಯಾರು ಬಾಳ್ತಾರೆ? ಎಲ್ಲರೂ ಬೈಕು ಕಾರು ಅದು ಇದು ಅಂತ ತಗೊಂಡು ಸಂದಕವ್ರೆ. ನಾವೇ ನಿಂಗೆ ಬಿದ್ಬಿಟ್ಟು ಸಾಯಕ್ಕಾಯ್ತದೆ? ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ನಿನಗೆ ಬುದ್ಧಿ ಇಲ್ಲ ತಲೆನಾಗೆ. ಈಗ ನೋಡು, ನಾನು ಹೋಗ್ಬಿಟ್ಟು ಇವಾಗ ನನ್ನ ಗಂಡನ ಚೆನ್ನಾಗಿ ಕುಡಿಸ್ಬಿಟ್ಟು ಹೊಲ್ತಕ್ಕೆ ಹೋಗ್ಬಿಟ್ಟು ಡೀಲ್ ಮಾಡ್ಕೊಬಿಡ್ತೀನಿ. ಎಲ್ಲ ಡೀಲ್ ಮಾಡ್ಕೊಬಿಟ್ಟು ಆಮೇಕಿಂದ ರಿಜಿಸ್ಟ್ರೇಷನ್ಗೆ ಅಂತ ಹೇಳ್ಬಿಟ್ಟು ಹೆಂಗೊಂದು ಸೈನ್ ಹಾಕ್ಬಿಟ್ರೆ ಆಗೋಯ್ತು. ಹೂನೇ, ಒಳ್ಳೆ ಐಡಿಯಾ ನಿನಿಯ ಹಾಕಿದ್ಯಾ ಬಿಡು ನೀನಂತಂದ್ರೆ. ಒಳ್ಳೆ ಐಡಿಯಾ ನಿನಿಯ. ಸರಿ ತಗ, ಹಂಗಾದ್ರೆ ಹೆಂಗೊಮ್ಮೆ ಕುಡಿಸ್ಬಿಟ್ಟದಾಗ ಹೆಂಗೊಮ್ಮೆ ಸೈನ್ ಹಾಕೊಂಡು ಎಕರೆ ಮಾರ್ಬಿಟ್ರೆ ಎಲ್ಲರೂ ನೆಮ್ಮದಿಗಿರ್ಬೋದು. ಒಂದು ಕಾರ್ಗೀರ್ ತಗೊಂಡು ಮಾಡಿ ಮಾರ್ತಿರೋ ಇಸ್ಯನ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ಏನಿಯ. ಇಲ್ಲ ಕಣಮ್ಮ, ಮಾರಾಯಿಸ್ಯ ಯಾರಿಗೂ ಹೇಳೋಕ್ಕಿಲ್ಲ. ಹಿಂಗೆ ಮಾರ್ತೀವಿ ಬಿಡ್ತೀವಿ ಅಂತ ಯಾರಿಗೂ ಹೇಳೋಕ್ಕಿಲ್ಲ ನಾನಂತಂದ್ರೆ. ಏನು ಕೇಳಬೇಕು? ಮಾರಾಯಿಸ್ಯ ಬಿಡೋದು ಎಲ್ಲನೂ ಹೇಳೋಂಥ ಅವಶ್ಯಕತೆ ಏನೈತೆ? ಏನು ಹೇಳೋಕ್ಕಿಲ್ಲ ನಾನು. ಸುಮ್ಮನೆ ನನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಮಾರಿಸ್ಬಿಡ್ಬೇಕಷ್ಟೇ. ಸರಿ, ಹಂಗೆ ಮಾಡು. ಲೈ, ಏನೇ ಮಾಡ್ತಾ ಇದ್ದೀಗ? ರೀ ತಗೊಳ್ರಿ ತಗೊಳ್ರಿ, ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಎಣ್ಣೆ ಬಾಟ್ಲಿ ತಗೊಂಡ್ಬಿಟ್ಟು ಬಂದಿದ್ದೀನಿ. ಏನೋ ಎಣ್ಣೆ ಬಾಟ್ಲಾ? ಹ್ಞೂ ಎಣ್ಣೆ ಬಾಟ್ಲಿ ಏನೇ ತಗೊಂಡ್ಬಿಟ್ಟು ಬಂದೀನಿ. ತಗೊಳ್ಳಿ ಕುಡಿ ತಗೊಳ್ಳಿ. ನನ್ನ ಗಂಡಂಗೆ ಏನು ಇಷ್ಟನೋ ಅದೇನೇ ನನಗಿಷ್ಟ. ನಿಮಗೆ ಕುಡಿಯೋದಂದ್ರೆ ಏನಿಯ ಭಾಳ ಇಷ್ಟ ಅಲ್ವಾ? ಅದಕ್ಕೆ ಏನಿಯ ನಿಮಗೆ ಕುಡಿಯೋಕ್ಕೆ ಅಂತ ನೀನೇ ತಗೊಂಡ್ಬಿಟ್ಟು ಬಂದೆ. ತಗೊಳ್ಳಿ ಕುಡಿ ತಗೊಳ್ಳಿ. ನಿನ್ನಂತ ಎಂಟಿ ಇಲ್ಲ ಬಾಳಲ್ಲಿ ನೀನೇ ಎಲ್ಲ ಎದ್ದ ಒಳ್ಳೆ ಎಂಟಿ ಸಿಕ್ಬಿಟ್ಟಲ್ಲ ನೀನು ನನಗೆ. ಮತ್ತೆ ಮನೆಗೆ ಏನೈತೆ ಕಬಾಬು ತಿನ್ನಕ್ಕೆ? ರೀ ನಾನೇ ಮಾಡಿರೋ ಉಪ್ಪಿನಕಾಯಿ ಐತೆ. ನೀವು ಇದನ್ನು ಕುಡಿರಿ. ಇದೆಲ್ಲನೂ ಕಾಸ್ಟ್ಲಿ ಡ್ರಿಂಕ್ಸ್ ಇದು. ಕುಡ್ದಿದ ತಕ್ಷಣ ಏನಿಯ ಹಾಗೆ ತಿಲಾರ್ದಂಗೆ ಆಯ್ತದೆ. ಸೋರಿ, ಹಂಗಾದ್ರೆ ನೀನು ಹೇಳಿದ್ಮೇಲೆ ಎಲ್ಲ ಮುಗಿದೋಯ್ತು. ಹೆಂಗೋ ಎಣ್ಣೆ ಬಾಟ್ಲು ತಂದು ಕೊಡಲ್ಲ, ಸಾಕು ಬಿಡೆ. ನೆನೆ ಬೈದಿದ್ದಕ್ಕೆ ಕ್ಷಮೆ ಕೇಳ್ತಾ ಇವ್ನಿ. ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೊಂಡವಳಿ ಅಂದರೆ ನಾನು ಅಷ್ಟೇ ಏನಿಯ ನನ್ನ ಹೆಂಡತಿನ ಅರ್ಥ ಮಾಡ್ಕೋಬೇಕು. ಮೂಳಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ನಿಂಗೆ ಹಾಳಾಗೋಕೆ ಹೇಳ್ತಾಳ? ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು. ಅದೇ ನನ್ನ ಹೆಂಡತಿ ಭಾಳ ಅಂದರೆ ಭಾಳ ಒಳ್ಳೆಯಳು ನನ್ನ ಹೆಂಡತಿ. ಭಾಳ ಒಳ್ಳೆಯಳು ನನ್ನ ಹೆಂಡತಿ. ಏನು ಕೇಳಿದ್ರು ಎಸ್ ನೀವು ಹೋಗಿ ನೀವು ಹುಡ್ಕೊಂಡು ಆರಾಮಾಗಿ ಮನೆ ಕಳಿ. ನಮ್ಗೆ ಗೊತ್ತಿ ಕೆಲಸ ಐತೆ, ನಾವು ಓಡಾಡ್ಕೊಂಬಿಟ್ಟು ಬರ್ತೀವಿ. ಸರಿ ಆಯಿತು. ನೋಡ್ದೇನಮ್ಮ, ಇದೇನೇನಿಯ ಪ್ಲಾನ್ ಮಾಡಿದ್ದು. ಈಗ ಬಾ, ಜಮೀನೆಲ್ಲನೂ ಸೇಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಫುಲ್ ಫಿನಿಶ್ ಮಾಡ್ಬಿಟ್ಟು ಬರೋಣ ಬಾ. ಸರಿ ಬಾ. ನೋಡಿ ಅಣ್ಣ, ಇದೇನಿಯ ಒಂದು ಎಕರೆ ಮಾರ್ತಾ ಇದೀವಿ ಅಷ್ಟೇನಿಯ. ಇಲ್ಲೇನಿಯ ಸಂದಕೈತೆ, ನೀರಾವರಿ ಎಲ್ಲನೂ ಐತೆ, ಗದ್ದೆ ಗಿದ್ದೆ ಎಲ್ಲ ಹಾಕೋಬೋದು. ಸಂದಕೇನಿ ಐತೆ, ಆರಾಮಾಗೆ ಮಾಡ್ಕೊಳ್ಳಿ. ಅದೇನೇ ಅಲ್ಲ, ಎಲ್ಲ ಕೊಟ್ಬಿಟ್ಟಿದ್ರೆ ಎಲ್ಲನೂ ತಗೊಂಡ್ಬಿಡ್ತಾ ಇದ್ನಲ್ಲಮ್ಮ. 3 ಎಕರೆನೂ ನೀಟಾಗಿ ತಗೊಂಡ್ಬಿಡ್ತಾ ಇದ್ದೆ. ಅಯ್ಯೋ, ನಮ್ಮ ಯಜಮಾನಪ್ಪ ಒಪ್ಬೇಕಲ್ಲಣ್ಣ, ನಾವೇನು ಮಾರಕ್ಕೇನು ರೋಡಿನೇನಿಯ. 3 ಎಕರೆನೂ ಬೇಕಾದ್ರೆ ಮಾರ್ಬಿಟ್ಟು ಹೆಂಗೋ ಇದು ಮಾಡ್ತೀವಿ. ಅಣ್ಣ, ನಾವು ಮಾರ್ತಿರೋ ಇಸ್ಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಅದೇ ಮರ್ಯಾದೆ ಹೋಯ್ತದೆ ಅಂತನಾ? ಹಿಂಗೆಲ್ಲನೂ ಏನಪ್ಪ ಮಾರ್ಕೊಂಡು ತಿಂತವ್ರೆ, ಭಾಗ ಆಗ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೇನೇನಿಯ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದು. ನಿಮ್ಮ ಮಧ್ಯೇನೇನಿಯ ಇರಲಿ. ನನಗೆ ಗಂಡನ ಕರ್ಕೊಂಬಿಟ್ಟು ಬಂದು ರಿಜಿಸ್ಟರ್ ಆಫೀಸಾಗಿ ರಿಜಿಸ್ಟರ್ ಮಾಡಿಸೋ ಜವಾಬ್ದಾರಿ ನಂದು. ನೀವೇನಾದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸರಿ ಆಯ್ತಮ್ಮ, ಆಯ್ತು. ಅದೇ ಹೇಳ್ತಿದ್ದೀನಲ್ಲ, ನಾನಂತೂ 24 ಲಕ್ಷದ ಮೇಲೆ 1 ರೂಪಾಯಿನೂ ಕೊಡೋಕ್ಕಾಗಕ್ಕಿಲ್ಲ. ಯಾಕಂದರೆ ಇಲ್ಲಿ ಓಡ್ತಿರೋದಿಲ್ಲ ಅಷ್ಟೇನಿಯ. ಎಕರೆ 24, 23 ಅಷ್ಟೇನಿಯ ಓಡ್ತಿರೋದು. ನಾನು ಶಾನೆ ರೇಟ್ ಏನಿಯ ಕೊಡ್ತಾ ಇದ್ದೀನಿ. ಆದರೆ ಈಗಲೇ ಹೇಳಿದ್ದೀನಿ, ಫುಲ್ಲು ಕ್ಯಾಶ್ ಕೊಡ್ಬೇಕು ನನಗೆ. ಅಕೌಂಟ್ ನಮ್ಮ ಯಜಮಾನಪ್ಪನ ಅಕೌಂಟ್ಗೆ ಹಾಕಿದ್ರೆ ಬಿಡಿಸ್ಕೊಂಬಿಟ್ಟು ಬರೋದು ಕಷ್ಟ ಆಯ್ತದೆ. ಫುಲ್ಲು ಕ್ಯಾಶ್ ಕೊಟ್ಬಿಡಿ. ಸರಿ ಕಣಮ್ಮ, ಆಯಿತು. ನೋಡ್ತೀನಿ. ಇವಾಗೆಲ್ಲ ಕ್ಯಾಶ್ ಎಲ್ಲ ಕಷ್ಟ ಅನ್ನಿಸ್ತದೆ. ಆದ್ರೂ ನೋಡೋಣ ಇರು, ಹೇಳ್ತೀನಿ. ಸರಿ ಏನೋ ಮಾಡಿ ಅಂತೂ ಹೆಂಗೋನೋ ನೀವು ಹೆಂಗೋನೋ ಅತ್ತಾಗೆ ನಮ್ಗೊಂಚೂರು ಏನೋ ಸ್ವಲ್ಪ ಹೊಸಿ ಬೇಗ ದುಡ್ಡು ಕೊಟ್ಬಿಟ್ರೆ ಸಾಕು ನಮಗೆ. 1 ಟೈಮ್ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಕಣಮ್ಮ. ಎಲ್ಲ ಒಂದೇ ಸಲ ರಿಜಿಸ್ಟರ್ ಆಫೀಸ್ದಾಗ ಬರ್ತಿರಲ್ಲ, ಅವಾಗೆ ಫುಲ್ ದುಡ್ಡೆಲ್ಲನೇ ಸೆಟ್ಲ್ಮೆಂಟ್ ಮಾಡ್ತೀನಿ. ಸರಿ ಅಣ್ಣ, ಆಯಿತು ಅಣ್ಣ. ನೋಡಿ ಒಂದ್ಸಲ ಫುಲ್ ಎಕರೆನೂ ನೋಡಿ. ಒಂದು ಬೋರು ನಮ್ಮ ಕಡೆ ಐತೆ. ಬೋರೇ ನಿಮ್ಗೆ ಸಿಗಲ್ಲ. ಹಾಕ್ಸ್ಕೊಳಂಗಿದ್ರೆ 1 ಎಕರೆಗೆ ಹಿಂಗೆ ಹಾಕ್ಸ್ಕೊಬೋದು, ಇಲ್ಲ ನಮ್ಮ ನೀರೇನಿಯ ಬಳಸ್ಕೊಬೋದು. 1 ಎಕರೆ ಒಂದು ಕ್ಲೀನಾಗಿ ನೋಡ್ಕೊಬಿಡಿ. ಅಲ್ಲ, ಎಷ್ಟು ಚೆನ್ನಾಗೈತೆ ಹೊಲ. ಹೋಗಿ ಇವರು ಎಷ್ಟು ಕಮ್ಮಿ ರೇಟಿಗೆ ಮಾರ್ತಾವ್ರಲ್ಲ. 30 ಲಕ್ಷದ ಮೇಲೆ ಏನೇ ಹೋಯ್ತದೆ ಅನ್ನಿಸ್ತದೆ. ಚೆನ್ನಾಗೈತೆ ಬಿಡು. ಯಾರೋ ಬಕ್ರಗಳು ಸಿಕ್ಕವೆ, ಹೆಂಗೋ ತಗ ತಗೊಂಬಿಟ್ರೆ ಆಯ್ತದಾಗೆ. ಚೆನ್ನಾಗೈತೆ ಕಣಮ್ಮ, ಸೂಪರಾಗೈತೆ, ಚೆನ್ನಾಗೈತೆ. ನನಗೂ ಇಷ್ಟ ಆಯಿತು, ಚೆನ್ನಾಗೈತೆ. 24 ಲಕ್ಷ ನಮ್ಮ ಫೈನಲ್ ರೇಟು. ಬೇರೆ ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ್ರಿ. ನೀವು ಯಾವತ್ತು ರಿಜಿಸ್ಟ್ರೇಷನ್ ಇಕ್ಕೊಂಡ್ರೆ ಅವತ್ತೇ ನೀವು ಫುಲ್ ಕ್ಯಾಶ್ ತಗೊಂಬಿಟ್ಟು ಬಂದು ಅಲ್ಲಿಗೆ ಕೊಡ್ತೀನಿ. ಸರಿ ಅಣ್ಣ, ಆಯಿತು. ಸರಿ ಕಣಮ್ಮ, ಆಯಿತು.
ಅಮ್ಮ ಅಂತೂ ಇಂತುನ್ವೆ ಹೆಂಗೋ ಒಂದು ಎಕರೆನ ಸೇಲ್ ಮಾಡೋಕೆ ಐಡಿಯಾ ಮಾಡ್ಬಿಟ್ಟಿದ್ದೀವಿ ನಾವಂತಂದ್ರೆ ಒಂಚೂರು ಅಡ್ವಾನ್ಸ್ ದುಡ್ಡನ್ನ ಇಸ್ಕೊಬೋದಿತ್ತು ಹ್ಯಾಪಿ ಎಲ್ಲ ಒಂದೇ ಕಿತ ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಮಾಡಿಸ್ಕೊಳ್ಳಿ ತಕ ಸೆಟ್ಲ್ಮೆಂಟ. ಇದನ್ನು ಮಾರ್ಬಿಟ್ಟು ನಾವಂತೂ ನಮ್ಮ ಅತ್ತೆಗೆ ನೋಡ್ತಾ ಇರು. ನಾನಂತೂ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಕೊಂಡಿರ್ತೀನಿ. ನಾನಂತೂ ಸರಿಯಾಗಿ ಬಿಲ್ಡಪ್ಪು ಕಾರು ಗೀರು ಎಲ್ಲ ತಗೋಬೇಕು ಕಣಮ್ಮ. ನಮ್ಮ ಅತ್ತೆ ಸ್ಕೂಟಿ ತಗೊಂಡ್ರದಕ್ಕಿಂತ ಅಷ್ಟೊಂದು ಹೊಗಳ್ತಿದ್ಲಲ್ಲ, ನಾನು ಕಾರ್ ತಗೊಂಡೆ ಅನ್ನು ಅಷ್ಟೇ ಕತೆ. ಮುಗಿದೋಯ್ತು. ನಮ್ಮ ಅತ್ತೆ ಅಂತೂ ನನ್ನ ಪರಕ್ಕೆ ಬಂದ್ಬಿಡ್ತಾಳೆ. ಅಯ್ಯೋ ನಮ್ಮ ಕಷ್ಟ ನೀಗ್ತದಲ್ಲ ಅದು ಖುಷಿ ಪಡು. ಏನು 3 ಎಕರೆ ಇಟ್ಕೊಂಡು ಏನು ಮಾಡ್ತೀಯ ತಗ. ಹೆಂಗೋನುವೆ ಇನ್ನೂ ಹೋಯ್ತಲ್ಲ, ಇನ್ನೂ 2 ಎಕರೆ ಇರ್ತದಲ್ಲ, ಹೆಂಗೋ ಆಯ್ತದೆ. ಅದೇ ಮತ್ತೆ ಇನ್ನು ಹೆಂಗೋ 2 ಎಕರೆ ಹೆಂಗೋನ್ವೆ ಆಯ್ತದೆ ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಬಾಮ ಹೋಗೋಣ. ಅಂತೂ ಇಂತೂ ಮಾರಕ್ಕೆಲ್ಲ ತಯಾರು ಮಾಡಿದೀವಲ್ಲ. ನನ್ನ ಗಂಡಂಗೆ ಹಿಂಗೆ ಎಣ್ಣೆ ಹೊಡೆಸ್ತಿ ಅಂತಂದರೆ ಪಕ್ಕ ಬಂದು ಸೈನ್ ಹಾಕ್ಕೊಟ್ಟೋಯ್ತಾನೆ ನೋಡ್ತಾ ಇರು. ಅದು ಗೊತ್ತಿರೋದೇನಿಯ ಬಾ. ಹೆಂಗೋ ಹಂಗೋ ಹಿಂಗೋ ಸೈನ್ ಹಾಕ್ಸ್ಕೊಬಿಟ್ರೆ ಮುಗೀತು ಕತೆ. ಹ್ಞೂ ಕಣಮ್ಮ ಬಾ. ಅಮ್ಮ ನನ್ನ ತಲೆನಾಗೆ ಇನ್ನೊಂದು ಐಡಿಯಾ ಬಂತು. ಏನು ಐಡಿಯಾ? ಏನು ಗೊತ್ತೇನಮ್ಮ, ಇವಾಗ ನನ್ನ ಗಂಡ ಯಾರು? ಜಯಕ್ಕನ ಮಗ ತಾನೆ. ಹಾಂ, ನನ್ನ ಗಂಡನ್ನೇ ಕರ್ಕೊಂಡು ಹೋಗ್ಬಿಟ್ಟು ಭದ್ರಮ್ಮಂಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಕೈಯಾಗೆ ಏನಿಯಾ ಪ್ರಚಾರ ಮಾಡಿಸ್ಬಿಟ್ರೆ, ನೋಡಪ್ಪ ಸ್ವಂತ ಜಯಕ್ಕನ ಮಗನೇನಿಯ ಬಂದು ಭದ್ರಮ್ಮಗೆ ಸಪೋರ್ಟ್ ಮಾಡ್ತಾವನೆ ಅಂತಂದರೆ ಇನ್ನು ಜಯಕ್ಕ ಇನ್ನು ಎಂಥ 420 ಇರಬೇಡ ಅಂತ ಹೇಳ್ಬಿಟ್ಟು ಜನರೇನಿ ಅನ್ಕೊಳಕ್ಕಿಲ್ವಾ? ಹ್ಞೂನಲ್ಲ ಮಗಳೇ, ನನಗೆ ತಲೆನಾಗೆ ಐಡಿಯಾನೇನಿಯ ಬರಲಿಲ್ಲ. ಸೂಪರ್ ಐಡಿಯಾ ಮಗಳೇ, ಸೂಪರ್ ಐಡಿಯಾ. ನನ್ನ ತಲೆಗೆ ಬರಲಿಲ್ಲ ನೋಡು. ಹಾಂ, ನಿನ್ನ ಗಂಡನ ಕರ್ಕೊಂಡು ಹೋಗಿ ಊರೂರ್ನುವೆ ಅವ್ರ ಅಮ್ಮನ ವಿರುದ್ಧನೇನಿಯ ಪ್ರಚಾರ ಮಾಡಿಸ್ತೀನಿ. ಉರ್ಕಂಡು ಸಾಯ್ಬೇಕಾ ಜಯಕ್ಕ. ಅಯ್ಯೋ ನನ್ನ ಮಗನೇನಿಯ ಹಿಂಗೆಲ್ಲ ಪ್ರಚಾರ ಮಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು ಉರ್ಕಂಡು ಸಾಯ್ಬೇಕು. ಸರಿನಾ? ಕರಿ ನಿನ್ನ ಗಂಡನ್ಗೆ ಹೆಂಗೋನವ್ರೆ ಇವಾಗ ಬೇರೆ ದಾರಿ ಇಲ್ಲ. ನನ್ನ ತಕೇನಿಯ ಬಂದ್ಬಿಟ್ಟು ನನ್ನ ಮುಂದೆ ಏನಿಯ ನಾನು ಹೇಳ್ದಂಗೆ ಏನಿಯ ಕೇಳ್ಬೇಕು ನಿನ್ನ ಗಂಡ. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗ್ತದೆ ನಮಗೆ. ಕರಿ ಅಂತೂ ಇಂತೂ ಪ್ರಚಾರ ಮಾಡಿ ಮುಗ್ಸೋಣ. ಅಮ್ಮ ಎಲೆಕ್ಷನ್ ಗೆಲ್ಲಬೇಕು ಅಂತಂದರೆ ಇಂಥ ಟ್ರಿಕ್ಸ್ ಎಲ್ಲ ಉಪಯೋಗಿಸ್ಬೇಕಾಯ್ತದೆ. ಆ ಪದ್ದಿ ಒಬ್ಳಿಗೆ ಏನಿಯಾ ಇಂಥ ಐಡಿಯಾ ಎಲ್ಲ ಉಪಯೋಗಿಸಕ್ಕೆ ಬರೋದು? ನಮ್ಗೇನು ಬರೋಕ್ಕಿಲ್ವಾ? ನನ್ನ ಮಗಂಗಿನವೇ ಭಾಳ ಇಂಟೆಲಿಜೆಂಟಾಗಿ ನೀನೇನಿಯ ಇದೆಯಾ. ಯಾರ್ಯಾರೋ ಕೈ ಕೊಟ್ಬಿಟ್ರು, ಆದರೆ ನೀನು ಮಾತ್ರ ನನ್ನ ಜೊತೆನಾಗ ನಿಂತ್ಕೊಂಡು ಎಷ್ಟೆಲ್ಲ ಪಾಪ ಇದು ಮಾಡ್ತಾ ಇದೆಯಾ ನೋಡು. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದೆಯಾ ಮಗಳೇ. ಭಾಳ ಖುಷಿ ಆಯಿತು. ತಲೆ ಸಕ್ಕತ್ತಾಗಿ ಉಪಯೋಗಿಸ್ತಾ ಇದೆಯಾ. ರೀ ಏನು ಮಾಡ್ತಾ ಇದ್ದೀರಾ? ಹಾಂ ಬಂದೆ. ಹೇಳಿ ರೀ, ನಾವು ನಾಳೆಯಿಂದನೇ ಪ್ರಚಾರಕ್ಕೆ ಹೋಗ್ಬೇಕು ರೀ. ನೀವು ಬರ್ಬೇಕು ನಮ್ಮ ಜೊತೆಗೆ. ಭದ್ರಮ್ಮವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ನೀವು ಪ್ರಚಾರ ಮಾಡಬೇಕು. ಅಲ್ಲ, ನಾನು ಪ್ರಚಾರ ಮಾಡಿದ್ರೆ ಆಪೋಸಿಟ್ ಆಗಿ ನಮ್ಮ ಅಮ್ಮ ಇರ್ತದೆ, ಏನಾರ ಅನ್ಕೊಂಡ್ಲಿ ಬುಡಿಯೋಳಿ ಅಂದರೆ ನಿಮ್ಮನ್ನು ಮನೆಗೆ ಇರಿಸ್ಕೊಂಡಿದ್ದಂಗೆ ಮನೆಯಿಂದ ಈಚೆ ಕಡೆ ಕಕ್ಕೊಳ್ಳಿ. ನಿನ್ನ ಕಷ್ಟ ಸುಖಕ್ಕೆಲ್ಲ ಆಯ್ತಿರೋದು ನಾನು ಅಂತದ್ರಾಗೆ ನೀನು ಹೋಗಿ ಆಯಮ್ಮಂಗೆ ಸಪೋರ್ಟ್ ಮಾಡ್ಬೇಕು ನಿಮ್ಮ ಅಮ್ಮಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀಗಲ್ಲ. ನೋಡಿ ಹೇಳಿ ಅಂದರೆ ನನ್ನ ಮಗಳ ಜೊತೆ ನಮ್ಮ ಮನೆಯಾಗ ನೀವಿರೋದು, ನಮ್ಮ ಮನೆ ಅನ್ನ ತಿಂತಾ ಇರೋದು, ನಮ್ಮ ಜೊತೆಗೆ ನೀವೇ ಇರ್ತಾ ಇರೋದು ಅಂತಂದಮೇಲೆ ನೀವು ಇಷ್ಟುನುವೆ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳಿ? ನೀವು ಇಷ್ಟಾದ್ರೂ ಮಾಡಲೇಬೇಕು ನೀವು. ನಾನಂತೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವಂತೂ ನಮ್ಗೆ ಪ್ರಚಾರ ಮಾಡೋಕ್ಕೆ ಸಹಾಯ ಮಾಡಿ. ಆಯಿತು ಬಿಡಿ. ನಮ್ಮಮ್ಮ ಬೈಕೊಂಡ್ಲಿ. ನನ್ನೇನು ಯಾರೇ ಅಂತ ಮಾತಾಡ್ಸೋಕಿಲ್ಲ ಅಂತಂದ್ರೆ ನಾನು ಇನ್ನೇನು ಮಾಡೋಕ್ಕಾಯ್ತದೆ? ಸರಿ, ಹಂಗೇನೇ ಆಯಿತು. ಅಳಿಯಂದ್ರೆ ನಾನು ಹೇಳ್ಕೊಟ್ಟಂಗೆ ನೀವು ಪ್ರಚಾರ ಮಾಡಬೇಕು. ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ಬೇಕು. ಅಯ್ಯೋ ನಮ್ಮ ಅಮ್ಮಂಗಿನ ಭದ್ರಮ್ಮನೇನಿಯ ಎಷ್ಟೋ ವಾಸಿ, ದಯವಿಟ್ಟು ನಿಮ್ಮ ಓಟುಗಳನ್ನೆಲ್ಲ ನಮ್ಮ ಮತ್ತೆ ಭದ್ರಮ್ಮಂಗೇನಿ ಹಾಕಿ ಅಂತ ಹೇಳ್ಬಿಟ್ಟು ನೀವೇನೇ ಜನರ ಹತ್ರ ಕೇಳ್ಕೊಂಡು ಹೋಗ್ಬೇಕು. ಅವಾಗ ನೋಡಿ ನಾನೇ ಗೆಲ್ಲೋದು. ಅಳಿಯಂದ್ರೆ ನಾನು ಗೆದ್ದೆ ಅಂತ ಹೇಳಿದ್ರೆ ಅಂತೂ ನಿಮ್ಮದು ಅರ್ಧ ಜೀವನ ಫಿಕ್ಸ್ ಆಯಿತು ಅಂತ ಅನ್ಕೊಳ್ಳಿ. ಹ್ಞೂನ್ರಿ, ಎಲೆಕ್ಷನ್ನಾಗಿದ್ದರೆ ಎಷ್ಟೋ ದುಡ್ಡು ಪಡ್ಡು ಎಲ್ಲ ಸಿಗ್ತದೆ. ಈ ದುಡ್ಡು ಪಡ್ಡು ಎಲ್ಲ ಇಕ್ಕೊಂಡು ಹೆಂಗೋ ನೆಮ್ಮದಿಯಾಗಿರ್ಬೋದು ನೋಡಿ. ಆಯಿತು ಬಿಡ್ರಿ, ನೀವಿಬ್ರು ಹೇಳ್ತಾ ಇದ್ದೀರಾ ಅಂತಂದಮೇಲೆ ನಾನೇನು ಬೇಡ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಯ್ತದ? ಸರಿ, ನೀವು ಹೇಳ್ದಂಗೆ ಏನೇ ಆಗಲಿ, ಪ್ರಚಾರಕ್ಕೆ ನಾನು ರೆಡಿಯಾಗಿವ್ನಿ. ಹಂಗಾರೆ ಸರ್ನ ಬನ್ನಿ, ಹೋಗ್ಬಿಟ್ಟು ಪ್ರಚಾರ ಮಾಡ್ಬಿಟ್ಟು ಬರೋಣ. ಹೂವಳಿ ಅಂದರೆ ಸರ್ನ ಬನ್ನಿ. ಸರಿ ಅಮ್ಮ ನಡಿಯಮ್ಮ. ನಾನು ಇವನನ್ನು ಕರ್ಕೊಂಡು ಹೆಂಗಂದ್ರೆ ಪ್ರಚಾರಕ್ಕೆ ಬರ್ತೀನಿ. ನಡಿ ಹೋಗೋಣ ಇಬ್ರು. ಮನೆ ಹತ್ರನೂ ಹೋಗಿ ಮನೆ ಹತ್ರನೂ ಕೇಳ್ಕೊಬೇಕು ನಾವಂತೂ. ಹಂಗೆ ಏನೇ ಎಮ್ಮೆ ಮರ್ತೋಗಿದ್ದೀವಿ ನೋಡು, ಅದನ್ನ ಬೇರೆ ಕರ್ಕೊಂಡು ಹೋಗ್ತಿದ್ದ ಓಟ್ ಕೇಳಕ್ಕೆ ಹೋಗ್ಬೇಕು. ಇನ್ನೂ ಏನು ಹೊಸಿ ಕೆಲಸ ಆಯ್ತಾ? ನಡಿ ಅಣ್ಣ. ಏನು ಅಣ್ಣ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಎತ್ತು ತಾಯಿಗೆ ಯಾವತ್ತೂ ಬೇಜಾರು ಮಾಡೋದಾಗ್ಲಿ ಅನ್ಯಾಯ ಮಾಡೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ. ನೀವು ಇವ್ರಿಗೂ ಪ್ರಚಾರ ಮಾಡಬೇಡಿ, ಅವ್ರಿಗೂ ಪ್ರಚಾರ ಮಾಡಬೇಡಿ. ಇಬ್ರಿಗೂ ಪ್ರಚಾರ ಮಾಡಿದಂಗೆ ಸುಮ್ಕೆ ನಿಮ್ಮ ಪಾಡೋ ನೀವು ನಿಂತ್ಕೊಬಿಡಿ. ನಿಮ್ಮ ಪಾಡೋ ನೀವು ನಿಂತ್ಕೊಂಡ್ರೆ ಸುಮ್ಮನೆ ಏನೇ ಇದ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಆದರೆ ಅಮ್ಮನ ವಿರುದ್ಧನೇ ನೀವು ಪ್ರಚಾರ ಮಾಡಕ್ಕೆ ಹೋದ್ರೆ ಸುಮ್ಕೆ ಸಂದಾಕಿರ್ತದ? ದೇವ್ರು ಒಪ್ತಾನೆ ಹೇಳಿ? ನೀನು ಪೂರ್ತಿಯಾಗಿ ಪುದ್ದಿ ಕಡಿಕಲ್ವಿ ಸಪೋರ್ಟು ಅವಳೆಲ್ಲನಿಗೆ ತಾನೇ ಎಲ್ಲನೂ ಕೇಳೋದು. ಓಹೋ ಹಂಗೇನಿಯಾ ರಾಧನ್ ತಂಗಿ ಅಂತಂದ್ರೆ ನೀನು ಅವ್ರ ಮನೆ ಕಡೆನೇ ಸಪೋರ್ಟು. ನೀನು ಅಷ್ಟೇನಿಯಾ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ? ನಮ್ಮ ಮನೆಗೆ ಇತ್ಕೊಂಡು ಇಲ್ಲಿ ಇತ್ಕೊಂಡು ನೋಡು. ನಾನು ಪ್ರಚಾರ ಮಾಡೋದೇನಿಯಾ? ಏನು ಮಾಡ್ತೀಯಾ ಮಾಡ್ಕ. ಹೋಗಿ ಪುದ್ದಿಗೆ ಹೇಳ್ತೀಯಾ, ನಮ್ಮಮ್ಮಂಗೆ ಹೇಳ್ತೀಯಾ? ಹೇಳು. ಮಾಡೋದೆಲ್ಲ ಹಲ್ಕ ಕೆಲಸನೇನಿಯಾ? ಈಗ ಹೇಳೋದು ನೋಡು ನನ್ನ ಇಷ್ಟ. ನಾನು ಯಾರಿಗೆ ಬೇಕಾದ್ರು ಪ್ರಚಾರ ಮಾಡ್ತೀನಿ, ಏನು ಬೇಕಾದ್ರು ಮಾಡ್ಕೊತೀನಿ. ಅವತ್ತಿಂದ ನನ್ನ ನೋಡ್ಕೊಂಡು ಸಾಕೊಂಡು ಎಲ್ಲ ಇರೋದು ನಮ್ಮ ಅತ್ತೆ.
ನನ್ನ ಹೆಂಡತಿ ನನ್ನ ಜೊತೆ 24 ಗಂಟೆ ಇದ್ದಾಳೆ. ನಮ್ಮಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವಳೆ. ಆಯಮ್ಮನ ಪರ ನಿಂತ್ಕೊಂಡು ನಾನು ಯಾಕೆ ಓಟ್ ಕೇಳಲಿ? ನನಗಂತೂ ನಮ್ಮ ಅತ್ತೆ ಪರ ನಿಂತ್ಕೊಂಡು ಏನಿಯೇ ಓಟ್ ಕೇಳಬೇಕು ಅಂತ ಅನ್ನಿಸ್ತಾ ಐತೆ. ಹೋಗಿ ನಮ್ಮ ಅತ್ತೆ ಪರ ಏನಿಯೇ ಓಟ್ ಕೇಳ್ತೀನಿ. ಅದೇನಾಯ್ತದೋ ಆಗಲಿ. ನೀನು ಅಷ್ಟೇ, ನಿನಗೆ ಯಾರ ಪರ ಕೇಳಬೇಕು ಅನ್ನಿಸ್ತದೋ ಓಟ್ನ ಹಂಗೆ ನೀವು ಹೋಗಿ ನೀನು ಬೇಕು. ಬೇಡ ಅಂದವ್ರು ಯಾರು? ಏನೋ ನಿಮ್ಮ ಒಳ್ಳೇದಕ್ಕೆ ಅಂತ ನೀ ಹೇಳ್ದೆ. ಇದ್ರ ಮೇಲೆ ನಿಮ್ಮಿಷ್ಟ. ಎಲ್ಲುಗ್ಲ ಹೊಲ್ಟೆ ಮುದೇವಿ ಅಜ್ಜಿ, ನಿಮ್ಮ ಸೊಸೆ ವಿರುದ್ಧ ಎಲೆಕ್ಷನ್ನಾಗೆ ಪ್ರಚಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಾವ್ ನೋಡಿ. ಲೋ ಮಾನವರ್ ಬದಿ ಬಿಟ್ಟನೆ 3 ಗುಟ್ಟನೆ ಅಮ್ಮನ ವಿರುದ್ಧ ನೀ ಎಲೆಕ್ಷನ್ ಪ್ರಚಾರ ಮಾಡಕ್ ಹೋಯ್ತಿಯಲ್ಲ. ಈ ಕಡೆಯಿಂದ ಬುಟ್ಟ ಅಂದ್ರೆ 3 ಸುತ್ತ ತಿರ್ಕೊಂಡು ಬಿದ್ದಿರ್ಬೇಕು ಮಗನೇ. 1.5 ಎಕರೆ ಜಮೀನೇನು ಬಿಟ್ಟಿ ಕೊಟ್ಬಿಟ್ಟಿದ್ವಿ ಅಲ್ಲ. ನಿಂಗೆ ಇವಳ ಪರ ನೀನೇನಾದ್ರೂ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ ನಾನು ಕೊಟ್ರೆ 1.5 ಎಕರೆ ಜಮೀನ ಇಲ್ಲೇ ಏನಿಯ ಮಾಡಬಿಟ್ಟು ಆಮೇಕಿಂದ ಅದೇನೋ ನೊರೆ ಮಾಡ್ತೀವೋ ಮಾಡ್ಲಾ. 1.5 ಎಕರೆ ಜಮೀನು ಬರ್ಕೊಟ್ಬಿಡ್ಬೇಕಾಯ್ತದ ನನಗೆ ಏನಿಯ. ಬರ್ಕೊಟ್ರೆ ಆಮೇಕಿಂದ ನೀನು ಎಲ್ಲನ ಹೋಗಿ ಹೆಂಗನ ಪ್ರಚಾರ ಮಾಡ್ಕ. ನಾನೇನು ಕೇಳೋದಿಲ್ಲ ನಿನ್ನ. ಅಜ್ಜಿ, ಮಾತಿಗೆ ಮುಂಚೆ ಬಂದು ಟಾರ್ಚರ್ ಕೊಡ್ತಿಲ್ಲ ಅಜ್ಜಿ. ನಾನು ಇಷ್ಟಪಟ್ಟಂಗೆ ಏನೋ ಮಾಡ್ಕೋಬೇಕು ಅಂತಂದ್ರೆ ನಾನು ಇಷ್ಟಪಟ್ಟಂಗೆ ಮಾಡ್ಕೊಳಕ್ಕೆ ನೀವು ಬಿಡಕ್ಕಿಲ್ವಲ್ಲ ಅಜ್ಜಿ. ನೀನಂತೂ ಆಗ್ಲಾಗ್ಲಕ್ಕೂ ಬಂದು ಟಾರ್ಚರ್ ಇಟ್ಬಿಡ್ತೀಯ ಕಣವ. ನೀನಂತೂ ನಾನು ಪ್ರಚಾರ ಮಾಡಕ್ ಹೋಯ್ತೀನಿ ಅಂದ್ರೂ ಬಿಡಕ್ಕಿಲ್ಲ. ಈ ಮನೆಯ ಕಸ ಗುಡಿಸ್ತೀನಿ ಅಂದ್ರೆ ಅದಕ್ಕೂ ಒಂದಂತೀಯ, ಏನೇನಕ್ಕೂ ಒಂದೊಂದೊಂದು ಅಂತಾನೆ ಇರ್ತೀಯ. ಲವ್ ಇಷ್ಟೊಂದು ಮಾತಾಡೋ ನಾನು 1.5 ಎಕರೆ ಜಮೀನು ಕೊಡಕ್ಕಿಲ್ಲ ಕಣ್ಲ. ಅದೇನು ಕಿಸಿಲ್ಲ. ಎಲ್ಲನೂ ನೀನು ಎಂಡ್ರವಳಲ್ಲ ರಾಧ ಅವಳ ಹೆಸ್ರಿಗೆ ಏನಿಯ ಮಾಡಿಸು ಅಂತ ಹೇಳ್ಬಿಡ್ತೀನಿ. ನಿಮ್ಮ ಅಪ್ಪಂಗೆ ಏನಿಯ ಬೊಡ್ಡ ಇದ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರ್ಲ. ಎಲ್ಲಂದ್ರೆ ಈ ಕಡೆಯಿಂದ ಒದ್ಬಿಡ್ತೀನಿ ಅಷ್ಟೇ ಏನಿಯ. ನಡಿ ಸುಮ್ಕೆನೇನಿಯ. ಉಗಿರಿ ಸರಿಯಾಗಿ ಉಗಿರಿ ಅಜ್ಜಿ. ನಾನು ಹೇಳ್ತಾ ಇದ್ದೀನಿ ಹಂಗೆ ಯಾರು ವಿರುದ್ಧ ಹೋಗ್ತಾರ ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಮೊಳ್ಮೊಳ್ಳಿ ಹೆಂಗೆ ಹೋಯ್ತಾವನೆ ಅಂತ ಹೇಳ್ಬಿಟ್ಟು. ಈ ನನ್ನ ಮಗುಂಗೆ ನನ್ನ ಮಗುಂಗೆ ಹುಚ್ಚಿಡ್ಬಿಟ್ಟೈತೆ. ಇಲ್ಲ ಯಾವ್ದನ್ನ ನಾಯಿಗೆ ಕಚ್ಬಿಟ್ಟೈತೆ ಅವನಿಗೆ. ಇವ್ರ ನಾಯಿ ನಾಯಿ ಆಡ್ದಂಗೆ ಆಡ್ತಾನೆ. ಮಾತಿ ಮುಂಚೆನಿಯ ನಾಯಿ ಬಿಡ್ತಾನೆ ನನ್ನ ಮಗ ಆಡ್ದಂಗೆ. ಹೋಗ್ಲಾ ಸುಮ್ಕೇನಿಯ ಒಳಗಡಿಕೆ ಪ್ರಚಾರ ಮಾಡ್ತಾನಂತೆ ಪ್ರಚಾರ. ಇನ್ನೊಂದು ಕಿತ್ತು ಹೋಗ್ಬಿಟ್ಟೇನ ನಿಮ್ಮ ಅಮ್ಮನ ವಿರುದ್ಧ ಪ್ರಚಾರ ಮಾಡ್ದು ರುಬ್ಬಿಡ್ತೀನಿ ಅಷ್ಟೇ ಏನಿಯ. ಹೋಗು ಒಳಗಡಿಕೆ. ಅಜ್ಜಿ ಮನೆಗೂ ನಿಮ್ಮಂತ ಒಂದು ಅಜ್ಜಿ ಇದ್ಬಿಟ್ರೆ ಸಾಕು. ಸರಿಯಾಗಿ ಗ್ರಾಚಾರ ಬುಡಿಸ್ಬಿಟ್ಟು ಕೂರಿಸ್ತಿರಲ್ಲ. ಸರಿಯಾಗಿ ಏನಿಯ ಮಾಡ್ತೀರ ನೀವಂತೂ. ಸರಿಯಾಗಿ ಬುದ್ಧಿ ಕಲ್ಸಿದ್ರಿ ಬಿಡಿ ನೀವಂತೂ. ಹಬ್ಬ ಏನು ಸುಮ್ಮನೆನಾ ಸರಿಯಾಗಿ ಮಾಡಿದ್ದೀರಾ. ನಮ್ಮ ಕಡೆ ಹೇಳ್ತಾರೆ ಕಣಮ್ಮಿ, ದೇವುಗಳಿಗೆ ಮೆಟ್ನಾಗ ಹೊಡೆದೇನಿಯ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಮಗ ದೇವ್ದನ್ ಮಗ ಆಡ್ದಂಗೆ ಆಡ್ತಾವನಲ್ಲ. ಇನ್ನೊಂದು ಮಗನಿಗೆ ಮೆಟ್ನಾಗ ಹೊಡೆದೇನಿಯ ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ಹೇಳಿದ್ರೆ ನನ್ನ ಮಗ ಏನು ಕೇಳ್ತಾನೇನು? ಮಾಡ್ತಾನೆ ಪ್ರಚಾರ ಮಾಡ್ಕೊಳ್ಳಿ ಬಿಟ್ಟೆನ ನಾನು. ಅಯ್ಯೋ ಅದಕ್ಕೆ ನನ್ನ ಮಗನ ಹೆಸ್ರಿಗೆ ಮಾಡಿಸ್ತಿದ್ದಂಗೆ ಜಾಯಿಂಟು ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ನನ್ನ ಮಗನಿಗೆ ಏನೋ ಮಾಡಿಸ್ಬಿಟ್ರೆ ಕಥೆಯ ಮುಗಿಸ್ತಾನೆ ಅಷ್ಟೇನಿಯ. ನನ್ನ ಮಗ ದೊಡ್ಡ ಮಗ ಅದು ಏನು ಮಾಡ್ತಾವನೋ ಏನೋ. ಅಲ್ಲೊಂದು ಕಿತ ಪ್ರೇಮಿ ಮನಗನ ಒಂದು ಕಿತ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಕೆಲಸ ನನಗೆ? 3 ಜನದ ಮೊಮ್ಮಕ್ಕಳು ಮನೆಗೂ ಓಡಾಡ್ಕೊಂಡಿರೋದೇನೇ ಕೆಲಸ. ಓಡಾಡ್ಕೊಂಬಿಟ್ಟು ಬರ್ತೀನಿ.